ಬರ್ತಿದ್ದಾರೆ. ಪಾಪ ನನ್ ಮಕ್ಳ. ಅಯ್ಯೋ ಏನ್ ರೌಡಿಗಳು ಅಪ್ಪ. ಹೋಗು ಅಂದ್ರೆ ಹೋಗ್ಬಿಡ್ತಾರೆ, ತಿನ್ನು ಅಂದ್ರೆ ತಿಂದು ಬಿಡ್ತಾರೆ. ಸ್ವಲ್ಪ ಯೋಚನೆ ಮಾಡಲ್ಲ ನಮ್ಮ ಮಕ್ಳು. ಯಾವ ಕಡೆಗೆ ಹೋಗ್ಬೇಕು, ಈ ಕಡೆಗೆ ಹೋಗ್ಬೇಕು, ಯಾವ ಕಡೆಗೆ ಹೋಗು ದೇವ್ರೇ ಅಲ್ಲ ಸರ್. ಕೃಷ್ಣ ರೌಡಿಗಳಿಗೆ ಎದ್ಕೊಂಡು ಆ ಹುಡುಗಿನ ಕೈ ಬಿಟ್ಬಿಟ್ಟ. ನನಗೆ ಗೊತ್ತು ಕಣ ನೀನ್ ಎಂತಾನೋ ಅಂತ. ಆ ಹುಡುಗಿ ಗೊತ್ತಿಲ್ಲ ಅಷ್ಟೇ. ಅಲ್ಲಿ ನೋಡು, ಇಲ್ಲಿ ನೋಡು, ಓಕೆನಾ? ಬಾರಿ ಗಿಲಾಡಿಯಪ್ಪ, ಬಾರಿ ಚಾಲಾಕಿ ನನ್ ಮಗ. ರೌಡಿಗಳಿಗೆ ಆವೇಶ ಇರತ್ತೆ, ಆದ್ರೆ ಆಲೋಚನೆ ಇರಲ್ಲ. ಅದು ಅವ್ರ ಸೈಕಾಲಜಿ. ಪ್ರೇಮಿಗಳಿಗೆ ಭರವಸೆ ಇರತ್ತೆ, ಆದ್ರೆ ಭಯ ಇರಲ್ಲ. ಇದು ನಮ್ ಸೈಕಾಲಜಿ. ನನಗೆ ತಲೆ ಕೆಡಿಸ್ಬಿಟ್ನಪ್ಪ. ಅಣ್ಣ ನಿನ್ನೆ ಏನಣ್ಣ? ಒಂದ್ ನಿಮಿಷ ಬಾಣ ಇಲ್ಲಿ. ಬಂದೆ ಬಂದೆ. ಅಣ್ಣಪ್ಪ ಏನಣ್ಣ ಕರ್ದ? ಅಣ್ಣ ಇವನ್ನ ನೋಡ್ರೆ ನಿಂಗೆ ಹೆಂಗ ಅನ್ಸುತ್ತೆ ಅಣ್ಣ? ಒಳ್ಳೆ ಹುಡ್ಗ, ಬುದ್ಧು ಅಂತ ಇರೋ ತರ ಕಾಣ್ತಾನೆ. ಗೊತ್ತಾದ್ ಬಿಡಿ ನಿಮ್ ಯಜಮಾನ್ರ ಮಗ. ಹೌದೌದು. ನನ್ ನೋಡ್ರೆ ಹೆಂಗ ಅನ್ಸುತ್ತೆ? ಬೇಡ ಬೇಡಣ, ಪರವಾಗಿಲ್ಲ ಹೇಳು. ಬೇಡ ಕಣೋ, ನಾಚಿಕೆ ಬೇಡ, ಹೇಳು. ಹೇಳು ಅಣ್ಣ. ನಿನ್ನ ನೋಡಿದ್ರೆ ಅರ್ಧ ರಾತ್ರಿ ರೈಲ್ವೆ ಟ್ರ್ಯಾಕ್ ತುಂಡುಗಳನ್ನ ಕದ್ಕೊಂಡು ಹೋಗ ಕಳ್ಳನ್ ತರ ಇದೆಯಾ? ಏನಪ್ಪ ಹಿಂಗಡೆ ತಿಂತೀಯಣ? ನನಗೆ ನನ್ನ ಮಗ ಏನೋ ನೀನು ನನ್ ಬಿಟ್ಬಿಟ್ಟು ಹೋಗಿದ್ಯಲ್ಲ ಒಬ್ಬನ್ನೇ. ನೀನ್ ಬಿಟ್ರು ಅಪ್ಪ ನನ್ ಬಿಡಲ್ಲ ಕಣೋ. ಏನಾರ ಮಾಡಪ್ಪ, ಅತ್ತದರಿ ತಪ್ಪುಲಿ. ನಮ್ ಜೊತೆ ಬರಂಗಿದ್ರೆ ಕೆಲವು ಕಂಡೀಷನ್ಸ್ ಇದೆ. ಆಯ್ತಪ್ಪ, ನೀ ಹೇಳ್ದಂಗ್ ಕೇಳ್ತೀನಿ. ಆಯ್ತು ಬಾ 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 ಬಾ. ವರ್ಷ ಹೊಸ ಆಗ್ಲು ರಾತ್ರಿ ಉಪವಾಸ. ಚಿಕ್ಕಡೆಗೆ ಸರ್, ನೀವ್ SMS ಅಲ್ವಾ? ಸರ್ SMS ಸರ್. ಇದೇನ್ ಸರ್, ಇಲ್ಲೊಂದ್ ಮಚ್ಚ ಇತ್ತು, ಹಿಂದ್ಗಡೆ ನಿಮ್ ಜನ ಇಲ್ಲ, ಈ ವೇಷ? ಸರ್ ಟೈಮ್ ಕಿಟ್ಟೋದ್ರೆ ಮ್ಯಾಲ್ ಮಚ್ಚನ ಹೋಗುತ್ತೆ, ಕೆಳಗ್ ಪಂಚನ ಹೋಗುತ್ತೆ ಸರ್. ಅದ್ ಸರಿ, ಈ ಕಡೆ ಎಲ್ಲ ಹೊಟ್ರಿ ಸರ್? ಯಾವನ ಗೊತ್ತೋ ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ, ಹೋಗ್ತಾ ಇದೀನಿ ಅಷ್ಟೇ. ಅವ್ರು ಕರ್ಕೊಂಡು ಹೋಗೋದೇನು, ನೀವ್ ಹೋಗೋದೇನು, ಏನ್ ಕತೆ ಸರ್? ಅದು ಹಂಗೆ ಜೀವನದಲ್ಲಿ ಫಸ್ಟ್ ಟೈಮು ನಾನು ಎಲ್ಗೆ ಹೋಗ್ತಾ ಇದೀನಿ, ಯಾಕೆ ಹೋಗ್ತಾ ಇದೀನಿ, ಯಾರ ಜೊತೆ ಹೋಗ್ತಾ ಇದೀನಿ, ಈ ಬಸ್ಗೂ ನಮ್ಗೆ ಸಂಬಂಧ ಏನು ಒಂದು ಗೊತ್ತಿಲ್ಲ. ಹೋಗ್ತಾ ಇದೀನಿ ಅಷ್ಟೇ. ಏನ್ ಸರ್ ಹಿಂಗೆಲ್ಲ ಮಾತಾಡ್ತಿದ್ದೀರಾ? ಹೋಗ್ಲಿ ಬಿಡಿ ಸರ್, ಬೇಜಾರ್ ಮಾಡ್ಕೊಬೇಡಿ, ಸಮಾಧಾನ ಮಾಡ್ಕೊಳ್ಳಿ ಸರ್. ಯಾಕೆ ಸರ್? ಅವ್ರು ನಗ್ತಾ ಇರ್ಬೇಕು, ನಾನ್ ಹೇಳ್ತಾ ಇರ್ಬೇಕು. ಈ ಬಸ್ಸಿನ ಟಿಕೆಟ್ ನಾನೇ ತಗೋಬೇಕು, ಸೆಂಟ್ರಲ್ ಟಿಫನ್ ಮಾಡ್ತಾರೆ, ಅದ್ರ ದುಡ್ಡು ನಾನೇ ಕೊಡ್ಬೇಕು. ಅಂದ್ರೆ ನೀನೇನಪ್ಪ ಬಂದ್ ನನ್ ಸಮಾಧಾನ ಮಾಡೋದು? ಹೋಗಲೇ, ಈ ಬಸ್ಸಿನವರೆಗೂ ಬಂದ್ ನನ್ನ ಮಕ ತಸ್ಬಿಡ. ಹೋಗ. ನೀವು ನಗ್ತಾ ಇರಿಯಪ್ಪ, ನೀವು ನಗ್ತಾನೇ ಇರ್ಬೇಕು.
ಗಾಡಿ ಪಂಚರ್ ಆಗಿದೆ, ಸ್ವಲ್ಪ ಜಾಗ್ರ ಆಡ್ಕೊಡ್ತೀಯಾ? ನಾನೇ ತಗೊಂಬತ್ತೀನಿ, ನಡೀರಿ. ನನಗೆ ಕೆಲಸ ಕೊಡ್ತವ್ರೆ ನೀವು, ನಿಮ್ಗೆ ಹೆಲ್ಪ್ ಮಾಡಿಲ್ಲ ಅಂದ್ರೆ ಹೆಂಗೆ ಗೌಡ್ರು? ಸರಿ ಸರಿ, ಅದೇನ್ ನೋಡಿ ಮಾಡ್ತೀನಿ. ಓಯ್ ನೀನೇನೋ ಇಲ್ಲಿ ನಮ್ಮವ್ರಲ್ಲ ಇಲ್ಲಿ ಅಣ್ಣ ಅದು ಅದು ಅಣ್ಣ ಅದು ಅವನ್ನ ನಮ್ಮವರೆಲ್ಲ ಕೆಲವು ರೈಲಲ್ಲಿ ಹುಡ್ತಾರೆ, ನಾನು ಬಸ್ಸಲ್ಲಿ ಹುಡ್ತಾ ಇದೀನಿ. ಸಿಗ್ನೇರ್ಗೆ ಮನೆ ಕರ್ಕೊಂಡ್ ಬರ್ತೀನಿ ಅಣ್ಣ. ನೀನೇನು ಹುಡ್ಕೋದ್ ಬೇಡ, ಇಳಿದು ಬಾ ಕೆಳಗೆ. ಅಣ್ಣ ನಾನ್ ಯಾಕಣ ಅಯ್ಯೋ. ಅಲ್ಲ ಅಣ್ಣ ಬರ್ತೀನಿ. ಪ್ರೀತಿಸ್ತರು ಒಂದಾಗಿರ್ಬೇಕಂದ್ರೆ ಧೈರ್ಯ ಬೇಕು. ಆ ಧೈರ್ಯ ನಿಮಗಿದೆ. ಆಲ್ ದಿ ಬೆಸ್ಟ್. ಹೋಗಿ ಹೋಗಿ. ಒಂದ್ ಮಾತು, ಅಪ್ಪಿ ತಪ್ಪಿ ರಿಲೇಷನ್ ಮನೆಗೆ, ಫ್ರೆಂಡ್ಸ್ ಮನೆಗೆ ಹೋಗ್ಬೇಡಿ, ಸಿಗಾಕೊಂಡ್ಬಿಡ್ತೀರಾ. ಹೋಗಿ ಹೋಗಿ, ಹಂಗೆ ಹಿಂದಕ್ಕೆ ಹೋಗಿ 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 ಹೋಗಿ. ಅಣ್ಣ ಬಂದಣ ನಿಮ್ ಬಿಡೋದೇ ಇಲ್ಲ. ಕ್ಷಮಿಸಿ ಅಪ್ಪ, ಕೃಷ್ಣನ್ ಜೊತೆ ಈ ಮದ್ವೆನ ನೀವು ಒಪ್ಕೊಳ್ಳಲ್ಲ ಅಂತ ಹೋಗ್ತಾ ಇದ್ದೀನಿ. ನಾನು ಮಾಡ್ತಿರೋ ತಪ್ಪು ಸರಿನೋ ನಂಗೆ ಗೊತ್ತಿಲ್ಲ. ಹಲೋ ಕೃಷ್ಣ, ನೀನೇನೋ ಅವಳ ಜೊತೆ ಆರಾಮಾಗಿ ಎಲ್ಲ ಕಡೆ ಸುತ್ತಾಡ್ತಿದ್ಯಾ. ಇಲ್ಲಿ ಶಂಕರೇಗೌಡ್ರು ನಮ್ಮನ್ನ ಯಾವಾಗ ಎತ್ಬಿಡ್ತಾರೋ ಅಂತ ಟೆನ್ಷನ್ ಆಗ್ತಿದೆ. ಸರಿ, ಈಗ ನೀನ್ ಎಲ್ಲಿದ್ಯಾ? ಅದೇ 8 ಕ್ರಾಸ್ ನಳಪಾಕ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿದ್ದೀವಿ. ಹಾ, ಅಲ್ಲೇ ಪಕ್ಕದಲ್ಲಿ ವೆಂಕಟೇಶ್ವರ ಕಾಲೇಜ್ ಇದೆ. ಅಲ್ಲಿ ವಾಚ್ಮನ್ ನಮಗ್ ಚೆನ್ನಾಗಿ ಪರಿಚಯ. ಅವನಿಗೆ ಫೋನ್ ಮಾಡಿ ಎಲ್ಲ ವಿಷಯ ಹೇಳಿರ್ತೀವಿ. ಥ್ಯಾಂಕ್ಸ್. ಒಂದ್ ನಿಮಿಷ ಬಿಲ್ ಕೊಟ್ಟು ಬರ್ತೀನಿ. ಸರ್ ಬಂದೆ ಸರ್. ನಾನು ಕಾಳೇಗೌಡ ಮಾತಾಡ್ತಿರೋದು. ಇನ್ನು ನಮ್ಮ ಕುಟುಂಬದ ಮೇಲಿರೋ ದ್ವೇಷನ ಮರೆತು ಬಿಡು ಭಾವ. ನಿನ್ನ ಮೇಲಿನ ಗೌರವನ ಉಳಿಸೋದು ನನ್ನ ಕರ್ತವ್ಯ. ಹಗಲಲ್ಲಿ ಸೂರ್ಯ ಬರಬೇಕು, ഇരുಳಲ್ಲಿ ಚಂದ್ರ ಬರಬೇಕು. ನಿಮ್ಮ ಮನೆ ಮರ್ಯಾದೆ ಉಳಿಬೇಕು ಅಂತಂದ್ರೆ ನಂದಿನಿ ನಿಮ್ಮ ಮನೆಗೆ ವಾಪಸ್ ಬರಬೇಕು. ನಂದಿನಿನ ನಾನು ಕರ್ಕೊಂಡು ಬರ್ತಾ ಇದ್ದೀನಿ. ಇನ್ನು ನೀವು ನಿಶ್ಚಿಂತೆಯಾಗಿರಿ. ನೀನ್ ಗಂಡಸಾಗಿದ್ರೆ ನನ್ನಿಂದ ಇವಳು ಕರ್ಕೊಂಡೋಗ. ಅಲ್ಲ ನಿನ್ನಲೇ ಬಾ, ನನ್ ಗಂಡಸ್ತಾನ ಏನನ್ನ ತೋರಿಸ್ತೀನಿ. ಕೈ ಕಾಲ್ ಮುರ್ದಾಕ್ರ ಇವಂದು. Oh!